ಸರ್ ಮತ್ತೊಂದು ವಿಚಾರ ಪ್ರಸ್ತುತ ವಿದ್ಯಮಾನಗಳ ಮುಂದಿಟ್ಕೊಂಡು ಒಂದಿಷ್ಟು ನಿರ್ಮಾಪಕರ ಹತ್ರ ಮಾತಾಡಿದ್ವಿ, ಒಂದಿಷ್ಟು ಹಿರಿಯ ಕಲಾವಿದರ ಹತ್ರ ಕೂಡ ಮಾತಾಡಿದ್ವಿ. ಅಂದರೆ ಈಗ ದರ್ಶನ್ ಅವ್ರ ಪ್ರಕರಣವನ್ನೇ ಮುಂದಿಟ್ಕೊಂಡು ಮಾತಾಡ್ತಾ ಇದ್ರಿ, ಎಲ್ಲ ಅದನ್ನೇ ಹೇಳ್ತಿದ್ರು. ಅಂತ ಹೇಳಿದ್ರೆ ಇಂಡಸ್ಟ್ರಿ ಸದ್ಯಕ್ಕೆ ದೊಡ್ಡ ದೊಡ್ಡ ನಟರು ಅಥವಾ ಜನಗಳನ್ನ ಥಿಯೇಟ್ರ್ ಕರ್ಕೊಂಬರೋಂತಹ ಸ್ಟಾರ್ ನಟರು ಅಂತ ಕೆಲವರು ಇದ್ದಾರೆ. ಆದರೆ ಕೆಲವು ನಟರು ಕೂಡ ಈ ಥರ ಬೇರೆ ಬೇರೆ ದಾರಿಗಳ ತುಳಿದು ಬೇರೆ ಒಂದು ಕಾರಣಗಳಿಂದ ಇಂಡಸ್ಟ್ರಿಗೆ ಸಮಸ್ಯೆ ಆಗ್ತಾ ಇದೆ. ಜೊತೆಗೆ ಫ್ಯಾನ್ಸ್ ವಾರ್ ಕೂಡ ಸಮಸ್ಯೆ ಆಗ್ತಾ ಇದೆ. ಈ ಒಂದು ಪ್ರಕರಣ ಆದಮೇಲೆ ಕೆಲವೊಂದು ಅಭಿಮಾನಿಗಳು ನಾವು ಸಿನಿಮಾನೇ ನೋಡೋದಕ್ಕೆ ಬರಲ್ಲ, ನಾವು ನಮ್ಮ ನಟನಿಗೆ ಈ ಥರ ಆಗಿದೆ ಅನ್ನೋಂಥ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ರು. ಸೊ ಇದೆಲ್ಲ ನೋಡಿದಾಗ ಚಿತ್ರಮಂದಿರ ಮಾಲೀಕರು ಕೂಡ ಕೆಲವೊಬ್ರು ಹೇಳ್ತಾ ಇದ್ರು, ಜನ ತರಿಸೋಂಥ ಕೆಪಾಸಿಟಿ ಇರೋಂಥ ಆ್ಯಕ್ಟರ್ಗಳೇ ಕೆಲವೊಬ್ರು ಮಾತ್ರ ಇದ್ದಾರೆ. ಬಟ್ ಅವರೆಲ್ಲ ಈ ಥರ ಒಂದು ಘಟನೆಗಳಿಗೆ ಒಳಗಾಗ್ಬಿಟ್ರೆ ಜನ ಕೂಡ ಥಿಯೇಟ್ರಿಗೆ ಬರೋದು ಕಷ್ಟ ಆಗ್ಬಿಡುತ್ತೆ ಅಂತ. ಅಂದರೆ ಒಂದು ಆತಂಕನ ಅದು ಅಂತ, ಜನ ಥಿಯೇಟ್ರಿಗೆ ಬರೋದಿಲ್ಲ ಸ್ಟಾರ್ ನಟರು ಈ ಥರ ಮಾಡ್ಕೊಂಬಿಟ್ರೆ. ಇಲ್ಲ ಒಂದು ಗಾದೆ ಇದೆ, ಒಂದು ಮರ ಕಾಡಲ್ಲ ಅಂತ. ನಿಮ್ಗೆ ಗೊತ್ತಿರಬೇಕು, ಒಬ್ಬ ನಟನಿಂದ ಏನು ಇಂಡಸ್ಟ್ರಿ ಏನು ಸಿನಿಮಾ ಫ್ಯಾನ್ಸಿಂದ ಬರಲ್ಲ ಅಂತ ಅನ್ಕೋಬಾರ್ದು. ಇವತ್ತಾಗಿರೋ ವಿದ್ಯಮಾನದ ಬಗ್ಗೆ ನಮಗೂ ನೋವಿದೆ. ಯಾಕಂದರೆ ಎಲ್ಲೇ ಹೋದರೂ ಕೂಡ ಕಲಾವಿದರುಗಳು ಹೀಗಿರಬೇಕು ಹಾಗಿರಬೇಕು ಅನ್ನೋ ಇದು ಆಯ್ತಲ್ಲ ಅಂತ ನಾನು ಅದ್ರ ಬಗ್ಗೆ ಹೆಚ್ಚಿಗೆ ವಿಶ್ಲೇಷಣೆ ಮಾಡೋಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಅದು ಇವತ್ತು ಅದಕ್ಕಿಂತ ಪ್ರಸ್ತುತವಾದ ವಿಚಾರಗಳು ಬೇಕಾದಷ್ಟಿದೆ. ಯಾಕಂದರೆ ಇವತ್ತು ನಾವು ಎದುರಿಸ್ಬೇಕಾಗಿರೋದು ಕಾಮನ್ ಮ್ಯಾನ್ನ ನೋವುಗಳನ್ನ. ಇವತ್ತು ನಾವು ತೆರಿಗೆ ಕಟ್ಟಿದ್ರೂ ಕೂಡ ನಮ್ಗೆ ಸರಿಯಾದ ಒಂದು ವ್ಯವಸ್ಥೆ ಸಿಗ್ತಾಯಿಲ್ಲ. ಇವತ್ತು ನೋಡಿ, ಎಲ್ಲೆಲ್ಲ ಕೆರೆ ಒತ್ತುವರಿ ಆಗಿಬಿಡುತ್ತೆ, ಅಥವಾ ಮಳೆ ಬಂದಾಗ ರಾಜಕಾಲುವೆಯಲ್ಲಿ ನೀರು ಹರ್ಕೊಂಡೋಗ್ಬಿಟ್ಟು ಯಾರಿಗೆ ತೊಂದರೆ ಆಗುತ್ತೆ ಹೇಳಿ? ಬಡವ್ರಿಗೆ ತೊಂದರೆ ಆಗುತ್ತೆ. ಅಂಥ ಬಡವ್ರ ಬಗ್ಗೆ ಯಾರೂ ಮಾತಾಡ್ತಾನೆ ಇಲ್ಲ. ಬೀದಿ ವ್ಯಾಪಾರಿ ಬಗ್ಗೆ ಯಾರೂ ಮಾತಾಡ್ತಾನೆ ಇಲ್ಲ. ತರಕಾರಿ ಮಾಡೋನ ಬಗ್ಗೆ ಯಾರೂ ಮಾತಾಡ್ತಾ ಇಲ್ಲ. ಕಸ ಗುಡಿಸೋರ ಬಗ್ಗೆ ಮಾತಾಡ್ತಾನೆ ಇಲ್ಲ. ನಿಜವಾಗ್ಲೂ ಮೊನ್ನೆ ಭಾಳ ಬೇಜಾರು. ನಾನು ರೋಡಲ್ಲಿ ಬರ್ತಾಯಿದ್ದಾಗ ಬೆಳಿಗ್ಗೆ 6 ಗಂಟೆಗೆ ಪೌರ ಕಾರ್ಮಿಕರು ಕೆಲಸ ಮಾಡ್ತಾಯಿದ್ದಾರೆ. ಅವ್ರಿಗೆ ಅಂತ ಒಂದು ನೀವು ಇಂದಿರಾ ಗಾಂಧಿ ಕ್ಯಾಂಟೀನ್ ಅಂತ ಇಟ್ಟಿದ್ದೀರಪ್ಪ, ಅಲ್ಲಿ ಸರಿಯಾದ ಫುಡ್ಡು ಕೊಡಲ್ವಲ್ರಿ ನೀವು? ಸರ್ಕಾರದ ದುಡ್ಡನ್ನೇ ಕೆಲಸ ಮಾಡೋನೇನು ಕಾಮನ್ ಮ್ಯಾನು ಅಲ್ವಾ? ಅವನಿಗೆ ನೀವು ಕೊಡಲ್ಲ. ಅವನ್ನೇ ನೀವು ಸರಿ ಇಟ್ಟಿಲ್ಲ ಅಂದಮೇಲೆ ನಮ್ಮನ್ನು ಹೆಂಗೆ ಇಟ್ಟಿರ್ತೀರ ನೀವು? ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.